ವಿದ್ಯಾರ್ಥಿಗಳೇ, ನಾವಿವತ್ತಿನ ತರಗತಿಯಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ 3ನೇ ಅಧ್ಯಾಯ ಹಣ ಮತ್ತು ಬ್ಯಾಂಕು ವ್ಯವಹಾರದಲ್ಲಿ ಬರುವಂಥ ಅಂಶ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಾಧನಗಳು. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಅಂದರೆ ಏನು ಹಾಗೂ ವಾಣಿಜ್ಯ ಬ್ಯಾಂಕುಗಳು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾವೆ ಎನ್ನುವಂಥದ್ದನ್ನು ಒಂದು ಉದಾಹರಣೆಯ ಮೂಲಕ ಅಧ್ಯಯನವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಬರುವಂಥ ಅಂಶ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಾಧನಗಳು. ಹಣದ ಪೂರೈಕೆ ಹೆಂಗೆ ನಿಯಂತ್ರಣಕ್ಕೆ ಬರ್ತೈತಿ, ಈ ನಿಯಂತ್ರಣವನ್ನು ಮಾಡುವಂಥದ್ದು ಯಾವುದೆನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ RBI, ಭಾರತೀಯ ರಿಸರ್ವ್ ಬ್ಯಾಂಕ್ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗಿದೆ ಅಂತ ಈಗಾಗಲೇ ನಮಗೆ ಗೊತ್ತಾಗಿದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಚಲಾವಣೆಗೆ ತರುವಂಥ ಏಕಮಾತ್ರ ಸಂಸ್ಥೆ ಭಾರತೀಯ ರಿಸರ್ವ್ ಬ್ಯಾಂಕ್. ಈ RBI ಹೆಚ್ಚು ಸಾಲವನ್ನು ಸೃಷ್ಟಿಸುವುದಕ್ಕಾಗಿ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಹೆಚ್ಚು ಸಾಲವನ್ನು ಸೃಷ್ಟಿಸುವ ಸಲುವಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಉಂಟಾದಾಗ ನೋಡಿ, ಹೆಚ್ಚು ಸಾಲವನ್ನು ಸೃಷ್ಟಿಸುವುದಕ್ಕಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಉಂಟಾದಾಗ ಅವು ಅಂತಹ ಏನಪ್ಪ ಅಂದ್ರೆ ಹಣಕ್ಕಾಗಿ ಮಾರುಕಟ್ಟೆಗೆ ಅಥವಾ ಕೇಂದ್ರೀಯ ಬ್ಯಾಂಕಿಗೆ ಹೋಗಬಹುದು. ಯಾವಾಗ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಇರ್ತೈತಿ, ಅವು ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನು ಸೃಷ್ಟಿ ಮಾಡೋದಕ್ಕಾಗಿ ಹಣದ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕಾಗಿ ಯಾವಾಗ ಅವಶ್ಯಕತೆ ಇರ್ತೈತಿ, ಅಂಥ ಸಂದರ್ಭದಲ್ಲಿ ಅವು ಏನಪ್ಪ ಅಂದ್ರೆ ಕೇಂದ್ರ ಬ್ಯಾಂಕಿನ ಮೊರೆ ಅಥವಾ ಮಾರುಕಟ್ಟೆಯ ಮೊರೆ ಹೋಗ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಕೇಂದ್ರ ಬ್ಯಾಂಕು ವಿವಿಧ ಸಾಧನಗಳ ಮೂಲಕ ಅವುಗಳಿಗೆ ಹಣವನ್ನು ಒದಗಿಸುತ್ತದೆ. ಎಲ್ಲ ಬ್ಯಾಂಕುಗಳಿಗೆ ಏನಪ್ಪ ಅಂದ್ರೆ ಕೇಂದ್ರ ಬ್ಯಾಂಕು ಒಂದು ಏನಪ್ಪ ಅಂದ್ರೆ ಪ್ರಧಾನವಾದಂಥ ಸ್ಥಾನವನ್ನು ಹೊಂದಿರ್ತೈತಿ. ಎಲ್ಲ ಬ್ಯಾಂಕುಗಳ ಕಾರ್ಯವೈಖರಿ, ಅವು ನಡೆಸುವಂಥ ಕಾರ್ಯವಿಧಾನಗಳು, ಯಾವ ರೀತಿಯಾದಂಥ ಅಂಶಗಳನ್ನು ಅವು ಅಳವಡಿಸಿಕೊಳ್ಬೇಕೆನ್ನುವಂಥದ್ದನ್ನು ಎಲ್ಲ ನಿರ್ಧಾರ ಮಾಡುವಂಥದ್ದು ಯಾವುದಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್. ಕೇಂದ್ರ ಬ್ಯಾಂಕು ಈ ಎಲ್ಲ ಬ್ಯಾಂಕುಗಳ ಮೇಲೆ ಏನಪ್ಪ ಅಂದ್ರೆ ಕಣ್ಗಾವಲನ್ನು ಇಟ್ಟಿರ್ತೈತಿ. ಎಲ್ಲ ಬ್ಯಾಂಕುಗಳು ಯಾವ ರೀತಿಗೆ ಕಾರ್ಯವನ್ನು ಮಾಡಬೇಕೆನ್ನುವಂಥ ನಿರ್ದೇಶನವನ್ನು ಕೊಡ್ತೈತಿ, ಸಲಹೆಗಳನ್ನು ಕೊಡ್ತೈತಿ. ಅದಕ್ಕಾಗಿ ಕೇಂದ್ರ ಬ್ಯಾಂಕು ಏನು ಮಾಡ್ತೈತಿ ಅಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಬ್ಯಾಂಕುಗಳಿಗೆ ವಿವಿಧ ಸಾಧನಗಳ ಮೂಲಕ, ವಿವಿಧ ರೀತಿಯಾದಂಥ ಅಂಶಗಳ ಮೂಲಕ ಅವುಗಳಿಗೆ ಏನಪ್ಪ ಅಂದ್ರೆ ಹಣವನ್ನು ಒದಗಿಸುತ್ತದೆ. ಇಲ್ಲಿ ಎಲ್ಲ ಸಮಯದಲ್ಲೂ ಬ್ಯಾಂಕುಗಳಿಗೆ ಸಾಲ ನೀಡಲು ಸನ್ನದ್ಧವಾಗಿರುವ RBI ಪಾತ್ರವೂ ಕೂಡ ಕೇಂದ್ರ ಬ್ಯಾಂಕಿನ ಇನ್ನೊಂದು ಪ್ರಮುಖ ಕಾರ್ಯವಾಗಿದೆ. ನೋಡಿ, ಎಲ್ಲ ಸಮಯದಲ್ಲೂ ಏನಪ್ಪ ಅಂದ್ರೆ ಸನ್ನದ್ಧವಾಗಿರ್ತೈತಿ. ಏನಪ್ಪ ಅಂದ್ರೆ ಸಾಲವನ್ನು ಕೊಡಕ ಎಲ್ಲ ಸಮಯದಲ್ಲೂ ಸನ್ನದ್ಧವಾಗಿರ್ತೈತಿ. ನೋಡಿ, ಎಲ್ಲ ಸಮಯದಲ್ಲೂ ಸಾಲವನ್ನು ಕೊಡೋಕ್ಕಿದು ಸನ್ನದ್ಧವಾಗಿರುತ್ತದೆ. ಅದಕ್ಕಾಗಿ ಇದೊಂದು ಏನಪ್ಪ ಅಂದ್ರೆ ಕೇಂದ್ರ ಬ್ಯಾಂಕಿನ ಪ್ರಮುಖವಾದಂಥ ಕಾರ್ಯವಾಗಿದೆ. ಇಲ್ಲಿ ಕೇಂದ್ರ ಬ್ಯಾಂಕು ಅಂತಿಮ ಋಣದಾತನಾಗಿ ಕರೆಯಲ್ಪಡುತ್ತದೆ. ನೋಡಿ, ಎಲ್ಲ ಬ್ಯಾಂಕುಗಳಿಗೆ ಯಾರಂದ್ರೆ ಅಂತಿಮ ಋಣದಾತ. ಕೊನೆಯ ಕ್ಷಣದಲ್ಲಿ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಗೆ ಏನಪ್ಪ ಅಂದ್ರೆ ಅಂತಿಮ ಋಣದಾತನಾಗಿ, ಅಂದ್ರೆ ಅಂತಿಮ ಕ್ಷಣದಲ್ಲಿ ಆ ಬ್ಯಾಂಕುಗಳಿಗೆ ಸಹಾಯವನ್ನು ಮಾಡುವುದರ ಮೂಲಕ, ಅಂತಿಮವಾದಂಥ ಕ್ಷಣದಲ್ಲಿ ಬ್ಯಾಂಕುಗಳಿಗೆ ಏನಾದರೂ ತೊಂದರೆಯನ್ನು ನಿವಾರಣೆ ಮಾಡುವುದಕ್ಕಾಗಿ ಕೇಂದ್ರ ಬ್ಯಾಂಕನ್ನು ನಾವು ಅಂತಿಮ ಋಣದಾತ ಅಂತೇಳಿ ಕರಿತೀವಿ. ಇಲ್ಲಿ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯು RBIನ ವಿವಿಧ ಮಾರ್ಗಸೂಚಿಗಳ ಮೂಲಕ ಏನಾಗ್ತೈತೆ ರೀ ನಿರ್ಧಾರವಾಗ್ತೈತಿ ಅಂತ ಹೇಳ್ತಾರ. ಇವರು ಆರ್ಥಿಕತೆಯಲ್ಲಿ ಬರುವಂಥ ವಿವಿಧ ರೀತಿಯಾದಂಥ ಏನಪ್ಪ ಅಂದ್ರೆ ಮಾರ್ಗಗಳಲ್ಲಿ ನಿಯಂತ್ರಿಸುತ್ತದೆ. ನಂತರ ಹಣದ ಪೂರೈಕೆಯನ್ನು ನಿಯಂತ್ರಿಸಲು ಕೇಂದ್ರ ಬ್ಯಾಂಕು ಬಳಸುವ ಸಾಧನಗಳನ್ನು ಈ ಕೆಳಗಿನಂತೆ ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಹಾಗಾದ್ರೆ ಹಣದ ಪೂರೈಕೆಯನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಬ್ಯಾಂಕು ಯಾವ ಸಾಧನಗಳ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸ್ತೈತಿ, ಯಾವ ರೀತಿಯಾದಂಥ ಅಂಶಗಳನ್ನು ಅಳವಡಿಕೆ ಮಾಡಿಕೊಳ್ಳುವುದರ ಮೂಲಕ ಹಣದ ಪೂರೈಕೆ ಪ್ರಮಾಣವನ್ನು ನಿರ್ಧರಿಸ್ತೈತಿ ಅನ್ನುವಂಥದ್ದನ್ನು ನಾವು ಇವಾಗ ಅಧ್ಯಯನವನ್ನು ಮಾಡೋಣ. ನೋಡಿ, ಕೇಂದ್ರ ಬ್ಯಾಂಕು ಬಳಸುವಂಥ ಸಾಧನಗಳನ್ನು ಎರಡು ರೀತಿಯಾಗಿ ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ರಿ ಪರಿಮಾಣಾತ್ಮಕ ನಿಯಂತ್ರಣ. ನೋಡಿ, ಒಂದನೇದು ಪರಿಮಾಣಾತ್ಮಕ, ಮೊದಲನೇದಾಗಿ ಬರುವಂಥದ್ದು ಪರಿಮಾಣಾತ್ಮಕ
ನಿಯಂತ್ರಣ, ಪರಿಮಾಣಾತ್ಮಕ ನಿಯಂತ್ರಣ. ಎರಡನೇದಾಗಿ ಬರುವಂಥದ್ದು ಗುಣಾತ್ಮಕ ನಿಯಂತ್ರಣ. ನೋಡಿ, ಎರಡನೇದಾಗಿ ಬರುವಂಥದ್ದು ಗುಣಾತ್ಮಕ ನಿಯಂತ್ರಣ. ನೋಡಿ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದ್ರೆ RBI ಕೇಂದ್ರ ಬ್ಯಾಂಕು ಎರಡು ರೀತಿಯಾದಂಥ ಸಾಧನಗಳ ಮೂಲಕ ಹಣದ ಪೂರೈಕೆ ಪ್ರಮಾಣವನ್ನು ನಿರ್ಧಾರ ಮಾಡ್ತೈತಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಪರಿಮಾಣಾತ್ಮಕ ನಿಯಂತ್ರಣ, ಇನ್ನೊಂದು ಬರುವಂಥದ್ದು ಗುಣಾತ್ಮಕ ನಿಯಂತ್ರಣ. ಹಾಗಾದ್ರೆ ಇಲ್ಲಿ ಪರಿಮಾಣಾತ್ಮಕ ನಿಯಂತ್ರಣಗಳ ಮೂಲಕ ಹೇಗೆ ಅದು ಹಣದ ಪೂರೈಕೆ ಪ್ರಮಾಣವನ್ನು ನಿರ್ಧರಿಸ್ತೈತಿ ಅನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡೋಣ. ಹಾಗಾದ್ರೆ ಪರಿಮಾಣಾತ್ಮಕ ನಿಯಂತ್ರಣ ಅಂದರೆ ಏನು? ನೋಡಿ ವಿದ್ಯಾರ್ಥಿಗಳಲ್ಲಿ, ಅರ್ಥವ್ಯವಸ್ಥೆಯಲ್ಲಿ ಸಾಲದ ಹಣದ ಪ್ರಮಾಣವನ್ನು ನಿಯಂತ್ರಿಸಲು ರಿಸರ್ವ್ ಬ್ಯಾಂಕು ಅನುಸರಿಸುವ ವಿಧಾನಗಳನ್ನು ಪರಿಮಾಣಾತ್ಮಕ ಸಾಲ ನಿಯಂತ್ರಣದ ವಿಧಾನಗಳೆಂದು ಕರೆಯುತ್ತೇವೆ. ನೋಡಿ, RBI ಏನು ಕೆಲಸ ಮಾಡ್ತೈತಿ ಅಂತ ಹೇಳ್ತಾರೆ ಅಂದರೆ, ಅರ್ಥವ್ಯವಸ್ಥೆಯಲ್ಲಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಲದ ಹಣದ ಪ್ರಮಾಣವನ್ನು ನಿಯಂತ್ರಿಸಲು, ಅಂದ್ರೆ ಅಧಿಕ ಪ್ರಮಾಣದ ಸಾಲ ಕೊಡುವುದರ ಮೂಲಕ ಹಣದ ಚಲಾವಣೆ ಭಾಳ ಆಗ್ತೈತಿ. ಅದಕ್ಕಾಗಿ ಸಾಲದ ನಿಯಂತ್ರಣ ಮಾಡಕ, ಸಾಲವನ್ನು ಒಂದು ವ್ಯವಸ್ಥಿತ ಹಂತದಲ್ಲಿ ನಿಯಂತ್ರಣ ಮಾಡಲು, ನೋಡಿ ಸಾಲದ ನಿಯಂತ್ರಣ ಮಾಡಲು ಬಳಸುವ ವಿಧಾನವನ್ನು, ಸಾಲದ ನಿಯಂತ್ರಣ ಮಾಡಲು ರಿಸರ್ವ್ ಬ್ಯಾಂಕು ಬಳಸುವ ವಿಧಾನವನ್ನು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನ ಎಂದು ಕರೆಯುತ್ತೇವೆ. ಈ ರೀತಿಯಾದಂಥ ಪರಿಮಾಣಾತ್ಮಕ ಸಾಲದ ನಿಯಂತ್ರಣದ ವಿಧಾನವನ್ನು ಮೂರು ರೀತಿಯಾಗಿದೆ ಏನಪ್ಪ ಅಂದ್ರೆ ಅಳವಡಿಸಿಕೊಳ್ತೈತಿ. ಅದರಲ್ಲಿ ಮೊದಲೇದು ಬರುವಂಥದ್ರಿ ಮೀಸಲು ಅನುಪಾತ. ನೋಡಿ, ಪರಿಮಾಣಾತ್ಮಕ ನಿಯಂತ್ರಣದಲ್ಲಿ ಮೊದಲೇದು ಬರುವಂಥದ್ದು ಮೀಸಲು ಅನುಪಾತ. ಮೊದಲೇದು ಮೀಸಲು ಅನುಪಾತ. ಮೀಸಲು ಅನುಪಾತ. ಎರಡನೇದಾಗಿ ಬರುವಂಥದ್ದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಎರಡನೇದು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ನಂತರ ಬರುವಂಥದ್ದು ಮೂರನೇದಾಗಿ ಬರುವಂಥದ್ದು ಬ್ಯಾಂಕು ದರ ನೀತಿ. ಮೂರನೇದು ಬ್ಯಾಂಕು ದರ ನೀತಿ. ಬ್ಯಾಂಕು ದರ ನೀತಿ. ನೋಡಿಲಿ ವಿದ್ಯಾರ್ಥಿಗಳೇ, ಏನಪ್ಪ ಅಂದ್ರೆ ಪರಿಮಾಣಾತ್ಮಕ ನಿಯಂತ್ರಣವನ್ನು, ಹಣದ ಪೂರೈಕೆಯನ್ನು ಪರಿಮಾಣಾತ್ಮಕ ನಿಯಂತ್ರಣ ಎನ್ನುವಂಥ ಸಾಧನದ ಮೂಲಕ RBI ಏನು ಮಾಡ್ತೈತ್ರಿ, ಸಾಲದ ಪ್ರಮಾಣವನ್ನು ನಿಯಂತ್ರಿಸ್ತೈತಿ. ಅದರಲ್ಲಿ ಅದು ಅನುಸರಿಸುವಂಥ ಮೂರು ರೀತಿಯಾದಂಥ ವಿಧಾನಗಳು, ಪರಿಮಾಣಾತ್ಮಕ ವಿಧಾನದ ಮೂಲಕ ಅನುಸರಿಸುವಂಥ ಮೂರು ರೀತಿಯಾದಂಥ ವಿಧಾನಗಳು. ಮೊದಲೇದು ಮೀಸಲು ಅನುಪಾತ, ನಂತರ ಎರಡನೇದಾಗಿ ಬರುವಂಥದ್ದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ನಂತರ ಬರುವಂಥದ್ದು ಬ್ಯಾಂಕು ದರ ನೀತಿ. ನೋಡಿ, ಬ್ಯಾಂಕು ದರದ ನೀತಿ ಎನ್ನುವಂಥದ್ದು ಬರ್ತೈತಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮೀಸಲು ಅನುಪಾತ ಅಂದರೆ ಏನು? ನೋಡಿ ವಿದ್ಯಾರ್ಥಿಗಳೇ, ಮೀಸಲು ಅನುಪಾತದಲ್ಲಿನ ವ್ಯತ್ಯಾಸ ಎನ್ನುವಂಥದ್ದು ಬರ್ತೈತಿ. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸಾಲದ ನಿಯಂತ್ರಣ ಮಾಡಲು ಕೇಂದ್ರ ಬ್ಯಾಂಕು ಮೀಸಲು ಅನುಪಾತವನ್ನು ಬದಲಾಯಿಸುವ ಮೂಲಕ ಕಾರ್ಯಾಚರಣೆ ಮಾಡುತ್ತದೆ. ಇಲ್ಲಿ ಮೀಸಲು ಅನುಪಾತವನ್ನು ಎರಡು ರೀತಿಯಾದಂಥ ವಿಧಾನಗಳನ್ನು ಬಳಸಿ ಏನಪ್ಪ ಅಂದ್ರೆ ವಿಧಗಳ ಮೂಲಕ ನಿಯಂತ್ರಣವನ್ನು ಮಾಡ್ತೈತಿ. ನೋಡಿ, ಮೀಸಲು ಅನುಪಾತ ಅನ್ನುವಂಥ ಕಾರ್ಯಾಚರಣೆಯ ಮೂಲಕ ಕೇಂದ್ರ ಬ್ಯಾಂಕು ಮೀಸಲು ಅನುಪಾತವನ್ನು ಬದಲಾಯಿಸಿ ಒಂದು ಏನಪ್ಪ ಅಂದ್ರೆ ಹೇಳ್ತಾರೆ ಅಂದ್ರೆ ಮೀಸಲು ಅನುಪಾತ ದರದಲ್ಲಿ ಹಣದ ಪೂರೈಕೆ ಪ್ರಮಾಣವನ್ನು ನಿರ್ಧರಿಸುವಂಥದ್ದು. ಹಾಗಾದ್ರೆ ಈ ಮೀಸಲು ಅನುಪಾತವನ್ನು ಬಳಸಕ ಎರಡು ವಿಧಗಳ ಮೂಲಕ ಮೀಸಲು ಅನುಪಾತವನ್ನು ಏನಪ್ಪ ಅಂದ್ರೆ ಏನು ನಿರ್ಧಾರ ಮಾಡ್ತೈತಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ ನಗದು ಮೀಸಲು ಅನುಪಾತ, ಎರಡನೇದಾಗಿ ಬರುವಂಥದ್ದು ಶಾಸನಬದ್ಧ ದ್ರವ್ಯತಾ ಅನುಪಾತ. ನೋಡಿ, ಮೊದಲೇದು ನಗದು ಮೀಸಲು ಅನುಪಾತ, ಎರಡನೇದಾಗಿ ಬರುವಂಥದ್ದು ಶಾಸನಬದ್ಧ ದ್ರವ್ಯತಾ ಅನುಪಾತ. ಇಲ್ಲಿ CRR ಮತ್ತು SLR ಅಂತೇಳಿ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ. ನಂತರ ಎರಡನೇದಾಗಿ ಬರುವಂಥದ್ದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ನೋಡಿ, SLR ಮತ್ತು CLR. ಇಲ್ಲಿ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ ನಗದು ಮೀಸಲು ಅನುಪಾತ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಕಾನೂನಿನ ರೀತಿಯಲ್ಲಿ ತಮ್ಮ ಠೇವಣಿ ಮಾಡಲು ಕೇಂದ್ರ ಬ್ಯಾಂಕು ಮೀಸಲು ಅನುಪಾತವನ್ನು ನೋಡಲಿ. ನಗದು ಮೀಸಲು ಅನುಪಾತ ಅಂದ್ರೆ ಹೇಳ್ತಾರೆ ವಾಣಿಜ್ಯ ಬ್ಯಾಂಕುಗಳು ಕಾನೂನಿನ ರೀತಿಯಲ್ಲಿ
ತಮ್ಮ ಠೇವಣಿಯ ಒಂದು ಭಾಗದ ಹಣವನ್ನು ರಿಸರ್ವ್ ಬ್ಯಾಂಕಿನಲ್ಲಿ ನಗದು ಮೀಸಲು ರೂಪದಲ್ಲಿ ಇಡುವುದನ್ನು ನಗದು ಮೀಸಲು ಅನುಪಾತ ಎನ್ನುತ್ತೇವೆ. ನೋಡಿ, ವಾಣಿಜ್ಯ ಬ್ಯಾಂಕುಗಳು ಅವೇನು ಮಾಡಿರ್ತಾವಪ್ಪ ಅಂದರೆ ಕೆಲಸ ಕಾನೂನಿನ ರೀತಿಯಲ್ಲಿ. ವಾಣಿಜ್ಯ ಬ್ಯಾಂಕುಗಳು ಕಾನೂನಿನ ರೀತಿಯಲ್ಲಿ ತಮ್ಮ ಠೇವಣಿಯ ಒಂದು ಭಾಗವನ್ನು, ನಾವು ಸಂಗ್ರಹಣೆಯನ್ನು ಹಣ ಮಾಡಿರ್ತಾರಲ್ಲ, ಆ ಠೇವಣಿಯ ಒಂದು ಭಾಗದ ಹಣವನ್ನು ಕೇಂದ್ರ ಬ್ಯಾಂಕಿನಲ್ಲಿ ನಗದು ಮೀಸಲು ರೂಪದಲ್ಲಿ ಇಡುವುದನ್ನು, ಅಂದರೆ ನಗದಿನ ರೂಪದಲ್ಲಿ, ಆ ನಗದು ಮೀಸಲು ರೂಪದಲ್ಲಿ ಇಡುವುದನ್ನು ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೇಂದ್ರ ಬ್ಯಾಂಕು ಮೀಸಲು ಅನುಪಾತವನ್ನು ಬದಲಾಯಿಸಿದರೆ, ನೋಡಿ, ಕೇಂದ್ರ ಬ್ಯಾಂಕು ಏನಾದರೂ ಅಲ್ಲೇನು ವಾಣಿಜ್ಯ ಬ್ಯಾಂಕುಗಳು ನಗದು ಮೀಸಲು ಅನುಪಾತವನ್ನು ಇಡ್ತಿರ್ತಾವಲ್ಲ, ಒಂದು ವೇಳೆ ಕೇಂದ್ರ ಬ್ಯಾಂಕು ಎನ್ನುವಂಥದ್ದು ಆ ನಗದು ಮೀಸಲು ಅನುಪಾತವನ್ನು ಬದಲಾಯಿಸಿದರೆ ಇಲ್ಲಿ ಬ್ಯಾಂಕುಗಳು ನೀಡುವ ಸಾಲದ ಬದಲಾವಣೆಗಳಾಗುತ್ತವೆ. ನೋಡಿ, ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಬದಲಾವಣೆಗಳಾಗ್ತಾವ. ಇಲ್ಲಿ ಪ್ರತಿಯಾಗಿ ಇದು ಠೇವಣಿಯ ಮೇಲೆ ಮತ್ತು ಹಣದ ಪೂರೈಕೆಯ ಮೇಲೆ ಪರಿಣಾಮ ಬೀರುತ್ತದೆ. ನೋಡಿ, ಠೇವಣಿಯ ಮೇಲೆ ಮತ್ತು ಹಣದ ಪೂರೈಕೆಯ ಮೇಲೆ ಏನಾಗ್ತೈತಿ ಅಂತ ಹೇಳ್ತಾರೆ, ಪರಿಣಾಮವನ್ನು ಬೀರ್ತೈತಿ. ಯಾಕಂದ್ರೆ ಒಂದು ವೇಳೆ ಕೇಂದ್ರ ಬ್ಯಾಂಕು ನಗದು ಮೀಸಲು ಅನುಪಾತದ ಪ್ರಮಾಣವನ್ನು ಬದಲಾವಣೆ ಮಾಡಿತಂದ್ರೆ, ಅವಾಗ ವಾಣಿಜ್ಯ ಬ್ಯಾಂಕುಗಳು ಹೆಚ್ಚು ಏನಪ್ಪ ಅಂದ್ರೆ ಮೀಸಲು ಇಡಬೇಕಾತಂದ್ರೆ ಅವಾಗ ಹಣದ ಪೂರೈಕೆ ಪ್ರಮಾಣ ಏನಾಗ್ತೈತಿ ಅಂತ ಹೇಳ್ತಾರೆ, ನಿಯಂತ್ರಣಕ್ಕೆ ಬರ್ತೈತಿ. ಅದಕ್ಕಾಗಿ ನಗದು ಮೀಸಲು ಅನುಪಾತದ ಮೂಲಕ ಹಣವನ್ನು ಏನು ಮಾಡ್ತೈತಿ, ಪೂರೈಕೆ ಪ್ರಮಾಣವನ್ನು ನಿಯಂತ್ರಿಸ್ತೈತಿ. ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಶಾಸನಬದ್ಧ ದ್ರವ್ಯತಾ ಅನುಪಾತ. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ತಮ್ಮಲ್ಲಿಯೇ ನಗದು ಮೀಸಲು ರೂಪದಲ್ಲಿ ಇಟ್ಟುಕೊಳ್ಳುವುದನ್ನು ಶಾಸನಬದ್ಧ ದ್ರವ್ಯತಾ ಅನುಪಾತ ಎನ್ನುತ್ತೇವೆ. ನೋಡಿ, ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಏನು ಮಾಡ್ತಾವೆ ಅಂತ ಹೇಳ್ತಾರೆ, ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು, ಎಷ್ಟು ಠೇವಣಿಗಳನ್ನು ಸಂಗ್ರಹಣೆ ಮಾಡಿರ್ತೈತಿಲ್ಲ, ಎಷ್ಟು ಹಣ ಸಂಗ್ರಹಣೆ ಆಗಿರ್ತೈತಿಲ್ಲ, ಆ ಸಂಗ್ರಹಣೆಯ ಒಂದು ಭಾಗವನ್ನು ತಮ್ಮಲ್ಲಿಯೇ ನಗದು ರೂಪದಲ್ಲಿ ಇಟ್ಟುಕೊಳ್ಳೋದು. ನೋಡಿ, ತಮ್ಮಲ್ಲಿಯೇ ನಗದು ಮೀಸಲಿನಲ್ಲಿ ಇಟ್ಟುಕೊಳ್ಳುವುದನ್ನು ಶಾಸನಬದ್ಧ ದ್ರವ್ಯತಾ ಅನುಪಾತ ಎಂದು ಕರೆಯುತ್ತೇವೆ. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವುದಕ್ಕಾಗಿ, ನೋಡಿ, ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿ ಮಾಡ್ತಾವಲ್ಲ ಸಾಲವನ್ನು, ಅಂದರೆ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಸೃಷ್ಟಿ ಮಾಡ್ತಾವೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ. ಈ ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸಬೇಕಾದಾಗ RBI ಶಾಸನಬದ್ಧ ದ್ರವ್ಯತಾ ಅನುಪಾತವನ್ನು ಹೆಚ್ಚಿಸುತ್ತದೆ. ನೋಡಿ, ಅವಾಗ ವಾಣಿಜ್ಯ ಬ್ಯಾಂಕುಗಳ ಬಳಿ ನಗದು ಮೀಸಲು ಅನುಪಾತ ಜಾಸ್ತಿ ಮಾಡುತ್ತೈತಿ. ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಲ್ಲಿ ನಗದು ಮೀಸಲಿನ ಅನುಪಾತವನ್ನು ಜಾಸ್ತಿ ಮಾಡ್ತೈತಿ. ಇದಕ್ಕೆ ವಿರುದ್ಧವಾಗಿ ದೇಶದಲ್ಲಿ ಸಾಲದ ಸೌಲಭ್ಯಗಳನ್ನ ವಿಸ್ತರಿಸಬೇಕಾದಾಗ RBI ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡುತ್ತದೆ. ನೋಡಿ, ಯಾವಾಗ ಹಣದ ಚಲಾವಣೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗಿರ್ತೈತಿ, ಅವಾಗ ವಾಣಿಜ್ಯ ಬ್ಯಾಂಕುಗಳ ನಗದು ಮೀಸಲು ಅನುಪಾತವನ್ನು ಹೆಚ್ಚು ಮಾಡ್ತೈತಿ. ಅವಾಗ ಹಣದ ಪೂರೈಕೆ ನಿಯಂತ್ರಣಕ್ಕೆ ಬರ್ತೈತಿ. ಯಾವಾಗ ಹಣದ ಪೂರೈಕೆ ಹೆಚ್ಚು ಮಾಡಬೇಕಾಗಿರ್ತೈತಿ, ಅವಾಗ ವಾಣಿಜ್ಯ ಬ್ಯಾಂಕುಗಳ ನಗದು ಮೀಸಲು ಅನುಪಾತವನ್ನು ಏನು ಮಾಡ್ತೈತಿ ರೀ, ಕಡಿಮೆ ಮಾಡ್ತೈತಿ. ಅವಾಗ ಹಣದ ಪೂರೈಕೆ ಪ್ರಮಾಣ ಏನಾಗ್ತೈತಿ ರೀ, ಜಾಸ್ತಿ ಆಗ್ತೈತಿ. ಈ ರೀತಿಯಾಗಿ ಶಾಸನಬದ್ಧ ದ್ರವ್ಯತಾ ಅನುಪಾತದ ಮೂಲಕ ಹಣದ ಪೂರೈಕೆಯನ್ನು ಏನಪ್ಪ ಅಂದ್ರೆ ನಿಯಂತ್ರಿಸ್ತೈತಿ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳಿಗೆ ಎರಡನೇದಾಗಿ ಬರುವಂಥದ್ದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಇಲ್ಲಿ ಕೇಂದ್ರ ಬ್ಯಾಂಕು ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರ ಬಿಡುಗಡೆ ಮಾಡಿದ ಬಾಂಡುಗಳನ್ನು ಮಾರುವುದು ಮತ್ತು ಕೊಳ್ಳುವ ಕ್ರಿಯೆಗೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಎನ್ನುತ್ತೇವೆ. ನೋಡಿ, ಸರ್ಕಾರ ಬಿಡುಗಡೆ ಮಾಡಿರುವಂಥ ಬಾಂಡುಗಳು ಮತ್ತು ಏನಪ್ಪ ಅಂದ್ರೆ ಸರ್ಕಾರ ಬಿಡುಗಡೆ ಮಾಡಿದ ಬಾಂಡುಗಳು, ನೋಡಿ, ಸರ್ಕಾರ ಏನು ಬಾಂಡುಗಳನ್ನು ಬಿಡುಗಡೆ ಮಾಡ್ತೈತಿಲ್ಲ, ಆ ಮಾಡಿದ ಬಾಂಡುಗಳನ್ನು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆಗೆ, ಮಾರಾಟ ಮಾಡುವಂಥದ್ದು ಮರಳಿ ತೆಗೆದುಕೊಳ್ಳುವಂಥದ್ದು, ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆಗೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಎನ್ನುತ್ತೇವೆ. ಹಾಗಾದ್ರೆ ಈ ರೀತಿಯಾದಂಥ ಸ್ಥಿತಿ ಯಾವಾಗದ ನಿರ್ಧರಿಸ್ತೈತಿ, ಯಾವಾಗ ಈ ರೀತಿಯಾದಂಥ ಕೊಳ್ಳುವುದು ಮತ್ತು ಮಾರುವ ಪರಿಸ್ಥಿತಿಯನ್ನು ಅದು ಎದುರಿಸ್ತೈತಿ. ನೋಡಿ, ಯಾವಾಗ ಇದು ಸ್ಥಿತಿ ನಿರ್ಮಾಣ ಆಗ್ತೈತಿ ಅಂತ ಹೇಳ್ತಾರೆ ಅಂದ್ರೆ ರೀ, ದೇಶದಲ್ಲಿ ಹಣದುಬ್ಬರ ಸನ್ನಿವೇಶ ಬೆಲೆಗಳು, ನೋಡಿ, ದೇಶದಲ್ಲಿ ಹಣದುಬ್ಬರ ಸನ್ನಿವೇಶವಿದ್ದು ಬೆಲೆಗಳು ಸತತವಾಗಿ ಏರುತ್ತಾ ಇದ್ದಾಗ ರಿಸರ್ವ್ ಬ್ಯಾಂಕ್ ಮುಕ್ತ ಮಾರುಕಟ್ಟೆಯಲ್ಲಿ ಸಾಲದ ಪತ್ರಗಳನ್ನು ಮಾರಾಟ ಮಾಡುತ್ತದೆ. ನೋಡಿ, ಯಾವಾಗ ದೇಶದಲ್ಲಿ ಹಣದುಬ್ಬರದ ಪರಿಸ್ಥಿತಿ ಉಂಟಾಗ್ತೈತಿ, ಹಣದುಬ್ಬರದ ಪರಿಸ್ಥಿತಿಯಿಂದ ಮಾರುಕಟ್ಟೆಯಲ್ಲಿ ಎಲ್ಲ ವಸ್ತುಗಳ ಬೆಲೆ ಸತತವಾಗಿ ಏರುವುದರಿಂದ ಸಾಮಾನ್ಯ ಜನರಿಗೆ ಏನಾಗ್ತೈತಿ ರೀ, ಕೊಂಡುಕೊಳ್ಳುವ ಹಣದ ಕೊಳ್ಳುವ ಶಕ್ತಿ ಏನಾಗ್ತಾ ಹೋಗ್ತೈತಿ, ಕಡಿಮೆ ಆಗ್ತೈತಿ. ಅಂಥ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ಏನು ಮಾಡ್ತೈತಿ ಅಂದ್ರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮಾಡ್ತೈತಿ. ಇಲ್ಲಿ ಬೆಲೆಗಳು ಸತತವಾಗಿ ಇರುವುದರಿಂದ ಮುಕ್ತ ಮಾರುಕಟ್ಟೆಯಲ್ಲಿ ಸಾಲದ ಪತ್ರಗಳನ್ನು ಮಾರಾಟ ಮಾಡುತ್ತದೆ. ಇದರಿಂದಾಗಿ ವಾಣಿಜ್ಯ ಬ್ಯಾಂಕುಗಳು ಹಾಗೂ ಸಾರ್ವಜನಿಕ
ಈ ಸರ್ಕಾರಿ ಭದ್ರತೆ ಏನಪ್ಪ ಅಂದ್ರೆ ಭದ್ರತಾ ಪತ್ರಗಳನ್ನು ಅಥವಾ ಸಾಲದ ಪತ್ರಗಳನ್ನು ಕೊಂಡಾಗ ದೇಶದಲ್ಲಿ ಹಣದ ಚಲಾವಣೆ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಹಣದುಬ್ಬರದ ಸನ್ನಿವೇಶ ಹತೋಟಿಗೆ ಬರುತ್ತದೆ. ನೋಡಿ, ಬ್ಯಾಂಕ್ ಏನು ಮಾಡ್ತೈತಿ ರೀ, ಸಾಲದ ಪತ್ರಗಳನ್ನು ಕೊಂಡುಕೊಳ್ಳುವುದರ ಮೂಲಕ ದೇಶದಲ್ಲಿ ಹಣದುಬ್ಬರದ ಸ್ಥಿತಿಯನ್ನು ಏನಪ್ಪ ಅಂದ್ರೆ ನಿಯಂತ್ರಣಕ್ಕೆ ತರ್ತೈತಿ ಅಂತ ಹೇಳ್ತೀವಿ. ನೋಡಿ, ಈ ರೀತಿಯಾಗಿ ಇಲ್ಲಿ ಏನಪ್ಪ ಅಂದ್ರೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಮೂಲಕ ಹಣದ ಪೂರೈಕೆಯನ್ನು ಅದೇನು ಮಾಡ್ತೈತಿ ರೀ, ನಿಯಂತ್ರಿಸ್ತೈತಿ. ಇಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ 2 ರೀತಿಯಾದಂಥ ಕಾರ್ಯಾಚರಣೆಗಳನ್ನು ಮಾಡ್ತೈತಿ. ನೋಡಿ, ಕೇಂದ್ರ ಬ್ಯಾಂಕು 2 ರೀತಿಯಾದಂಥ ಕಾರ್ಯಾಚರಣೆಗಳನ್ನು ಮಾಡ್ತೈತಿ. ಒಂದು ಔಟ್ರೈಟ್, ಇನ್ನೊಂದು ರೆಪೋ ಅಂತೇಳಿ ಬರ್ತೈತಿ. ನೋಡಿ, ಔಟ್ರೈಟ್ ಮತ್ತು ರೆಪೋ ಎನ್ನುವಂಥ 2 ರೀತಿಯಾದಂಥ ಕಾರ್ಯಾಚರಣೆಗಳ ಮೂಲಕ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸ್ತೈತಿ. ಹಾಗಾದ್ರೆ ಔಟ್ರೈಟ್ ಅಂದರೆ ಏನು? ನೋಡಿ, ಔಟ್ರೈಟ್ ಅಂದರೆ ಹೇಳ್ತಾರೆ, ಕೇಂದ್ರ ಬ್ಯಾಂಕು ಭದ್ರತೆಗಳನ್ನು ಖರೀದಿಸುವಾಗ ಅವುಗಳನ್ನು ಮಾರಾಟ ಮಾಡುವ ಯಾವುದೇ ಭರವಸೆ ಇರುವುದಿಲ್ಲ. ಭದ್ರತೆಗಳನ್ನು ಮಾರಾಟ ಮಾಡಿದಾಗ ಅವುಗಳನ್ನು ಖರೀದಿಸಿ ಮಾಡುವ ಯಾವುದೇ ಭರವಸೆಗಳಲ್ಲದಿರುವ ಕಾರ್ಯಾಚರಣೆಯನ್ನು ಔಟ್ರೈಟ್ ಎನ್ನುತ್ತೇವೆ. ಅಂದ್ರೆ ಯಾವಾಗ ಸರ್ಕಾರ ಏನಪ್ಪ ಅಂದ್ರೆ ಕೇಂದ್ರ ಬ್ಯಾಂಕು ಸಾಲದ ಪತ್ರಗಳನ್ನು ಮಾರಾಟ ಮಾಡ್ತೈತ್ಲ, ಅವಾಗ ಅದನ್ನು ಕೊಂಡುಕೊಳ್ಳುವ ಭರವಸೆ ಇರೋಂಗಿಲ್ಲ, ಮರಳಿ ತಗೊಂಡಿದ್ದನ್ನು ಮಾರಾಟ ಮಾಡುವ ಭರವಸೆ ಇರೋಂಗಿಲ್ಲ. ನೋಡಿ, ಅದಕ್ಕಾಗಿ ಹೇಳ್ತಾರೆ, ಕೇಂದ್ರ ಬ್ಯಾಂಕು ಭದ್ರತೆಗಳನ್ನು ಖರೀದಿಸಿದಾಗ ಅವುಗಳನ್ನು ಮಾರಾಟ ಮಾಡುವ ಯಾವುದೇ ಭರವಸೆಯನ್ನು ಕೊಡಂಗಿಲ್ಲ. ಅದು ಖರೀದಿ ಮಾಡ್ಕೋತಂದ್ರೆ ಒಂದು ಸಲ ತಗೋತಂದ್ರೆ ನಾನು ಮರಳಿ ಮಾಡ್ತೀನಿ ಅನ್ನುವಂಥ ಯಾವುದೇ ಮಾರಾಟ ಮಾಡ್ತೀನಿ ಅನ್ನುವಂಥ ಭರವಸೆ ಕೊಡಂಗಿಲ್ಲ. ನಂತರ ಒಂದು ವೇಳೆ ಭದ್ರತೆಗಳನ್ನು ಮಾರಾಟ ಮಾಡಿದಾಗ ಅವುಗಳನ್ನು ಖರೀದಿ ಮಾಡುವ ಯಾವುದೇ ಭರವಸೆಗಳಿಲ್ಲದಿರುವ ಕಾರ್ಯಾಚರಣೆಯನ್ನು ಈಗ ಮಾರಾಟ ಮಾಡ್ತಿ ಏನೋ ತೊಂದರೆಯಿಂದ ಅವುಗಳನ್ನು ಮಾರಾಟ ಮಾಡ್ತೈತಿ, ಮಾರಾಟ ಮಾಡಿದ್ದನ್ನು ಮರಳಿ ತಗೋತೀನಿ ಅನ್ನುವಂಥ ಭರವಸೆ ಕೊಡಂಗಿಲ್ಲ. ನೋಡಿರಿ, ಏನಪ್ಪ ಅಂದ್ರೆ ಖರೀದಿ ಮಾಡಿದಾಗ ಮಾರಾಟ ಮಾಡುತ್ತೀನಿ ಅನ್ನುವಂಥ ಭರವಸೆ ಇರೋಂಗಿಲ್ಲ. ಅಥವಾ ಸಾಲದ ಪತ್ರಗಳನ್ನು ಮಾರಾಟ ಮಾಡಿದಾಗ ಅವುಗಳನ್ನು ಏನಪ್ಪ ಅಂದ್ರೆ ಮರಳಿ ಖರೀದಿಸುತ್ತೇನೆ ಎನ್ನುವಂಥ ಯಾವುದೇ ಭರವಸೆಗಳಿಲ್ಲದಿರುವುದನ್ನು ಔಟ್ರೈಟ್ ಅಂತೇಳಿ ಕರಿತೀವಿ. ಅದಕ್ಕಾಗಿ ಆ ಥರ ಕೇಂದ್ರ ಬ್ಯಾಂಕು ಭದ್ರತೆಗಳನ್ನು ಖರೀದಿಸಿದಾಗ ಅವುಗಳನ್ನು ಮಾರಾಟ ಮಾಡುವ ಯಾವುದೇ ಭರವಸೆ ಇರುವುದಿಲ್ಲ. ಭದ್ರತೆಗಳನ್ನು ಮಾರಾಟ ಮಾಡಿದಾಗ ಅವುಗಳನ್ನು ಖರೀದಿ ಮಾಡುವ ಯಾವುದೇ ಇಲ್ಲದಿರುವ ಕಾರ್ಯಾಚರಣೆಯನ್ನು ಔಟ್ರೈಟ್ ಎಂದು ಕರೆಯುತ್ತೇವೆ. ನಂತರ 2ನೇದಾಗಿ ಬರುವಂಥದ್ದು ನೋಡ್ರಿ ವಿದ್ಯಾರ್ಥಿಗಳೇ, ರೆಪೋ ದರ. ರೆಪೋ ಎನ್ನುವಂಥದ್ದು ಏನು ಹೇಳ್ತಂದ್ರೆ ಭದ್ರತೆಯನ್ನು ಭದ್ರತೆಯ ಮರು ಮಾರಾಟ ದಿನಾಂಕ ಹಾಗೂ ಬೆಲೆಯ ವಿಶೇಷತೆಯನ್ನು ಹೊಂದಿರುವ ಒಪ್ಪಂದವನ್ನು ಮರು ಖರೀದಿ ಒಪ್ಪಂದ ಅಥವಾ ರೆಪೋ ಎಂದು ಕರೆಯುತ್ತೇವೆ. ನೋಡಿ ವಿದ್ಯಾರ್ಥಿಗಳಲ್ಲಿ ಏನಾಗ್ತೈತೆ ಅಂದ್ರೆ ಒಂದು ಒಪ್ಪಂದ ಮಾಡ್ಕೋತೈತಿ, ಮಾರಾಟ ಮಾಡಿದ ದಿನಾಂಕದ ಒಪ್ಪಂದ. ನೋಡೋ, ಒಪ್ಪಂದದ ಮೂಲಕ ಭದ್ರತೆಯನ್ನು ಮರು ಮಾರಾಟದ ದಿನಾಂಕ ಹಾಗೂ ಬೆಲೆಯ ವಿಶೇಷತೆಯನ್ನು ಹೊಂದಿರುವ ಇಲ್ಲೊಂದು ನಿರ್ದಿಷ್ಟವಾದಂಥ ಬೆಲೆ ಏನಾಗ್ತೈತಿ ರೀ, ನಿರ್ಧಾರವಾಗ್ತೈತಿ. ಆ ಬೆಲೆ ವಿಶೇಷತೆಯನ್ನು ಹೊಂದಿರುವ ಒಪ್ಪಂದವನ್ನು ಮರು ಖರೀದಿ ಒಪ್ಪಂದ ಅಥವಾ ರೆಪೋ ಎಂದು ಕರೆಯುತ್ತೇವೆ. ಇದು ಇನ್ನೊಂದು ಅರ್ಥದಾಗ ಹೇಳಬೇಕಂದ್ರೆ ಬ್ಯಾಂಕು ಯಾವ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತದೆಯೋ ಅದನ್ನು ರೆಪೋ ಎಂದು ಕರೆಯುತ್ತೇವೆ. ನೋಡಿ, ಬ್ಯಾಂಕುಗಳು ಯಾವ ಬಡ್ಡಿಯ ದರದಲ್ಲಿ ಸಾಲವನ್ನು ನೀಡಲಾಗುತ್ತದೆಯೋ ಅದನ್ನು ರೆಪೋ ದರ ಎಂದು ಕರೆಯಲಾಗುತ್ತದೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳು ಯಾವ ರೀತಿಯಾದಂಥ ಸಾಲವನ್ನು ಕೊಡ್ತಾವ, ಬಡ್ಡಿ ದರವನ್ನು ಎಷ್ಟು ವಿಧಿಸ್ತಾವ, ಅದನ್ನು ರೆಪೋ ದರ ಅಂತೇಳಿ ಕರಿತೀವಿ. ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ಮತ್ತು ರಿಸರ್ವ್ ರೆಪೋ ಕಾರ್ಯಾಚರಣೆಯನ್ನು ವಿವಿಧ ಏನಪ್ಪ ಅಂದ್ರೆ ವಾಯಿದೆಗಳಲ್ಲಿ ನಿರ್ಧರಿಸುತ್ತದೆ. ನೋಡಿ, ರೆಪೋ ಮತ್ತು ರಿಸರ್ವ್ ರೆಪೋ ಅಂದರೆ ಏನಪ್ಪ ಅಂದ್ರೆ ಬ್ಯಾಂಕು ರೆಪೋ ಮತ್ತು ರಿಸರ್ವ್ ರೆಪೋನ ವಿವಿಧ ವಾಯಿದೆಗಳ ಮೂಲಕ ಏನಪ್ಪ ಅಂದ್ರೆ ನಿರ್ವಹಿಸುತ್ತದೆ. ಅಂದರೆ 1 ರಾತ್ರಿಯ ಅವಧಿಗೆ, 7 ದಿನದ ಅವಧಿಗೆ, 14 ದಿನ ಇತ್ಯಾದಿ ಬಗೆಯ ಕಾರ್ಯಾಚರಣೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸಿನ ನೀತಿಯ ಪ್ರಮುಖ ಸಾಧನವಾಗಿ ಏನು ಮಾಡ್ತೈತಿ ರೀ, ಕಾರ್ಯವನ್ನು ನಿರ್ವಹಿಸ್ತೈತಿ. ಅದಕ್ಕಾಗಿ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಮೂಲಕ ಒಂದು ಔಟ್ರೈಟ್, ಇನ್ನೊಂದು ರೆಪೋ ಎನ್ನುವಂಥದ್ರ ಮೂಲಕ ಹಣದ ಪೂರೈಕೆಯನ್ನು ಏನಪ್ಪ ಅಂದ್ರೆ ನಿಯಂತ್ರಿಸ್ತೈತಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇನ್ನಂತರ ಬರುವಂಥದ್ದು ನೋಡ್ರಿ, ಬ್ಯಾಂಕ್ ದರ ನೀತಿ. ಇಲ್ಲಿ ಬ್ಯಾಂಕ್ ದರ ನೀತಿ ಅಂದರೆ ಹೇಳ್ತಾರ, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಒದಗಿಸುವ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ಬ್ಯಾಂಕ್ ದರ ಎನ್ನುತ್ತೇವೆ. ನೋಡಿ, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಏನು ಸಾಲ ಕೊಡ್ತೈತ್ರಿ, ಆ ಸಾಲಕ್ಕೆ ವಿಧಿಸುವಂಥ ಬಡ್ಡಿಯ ದರ. ಯಾಕಂದ್ರೆ ಈಗ ನಾವು ಒಬ್ಬರ ಕಡೆ ಹಣ ತಂದೀವಿ ಅಂದ್ರೆ ಅವ್ರಿಗೆ ನಾವು ಏನಪ್ಪ ಅಂದ್ರೆ ಬಡ್ಡಿ ಕೊಡಬೇಕಾಗ್ತೈತಿ. ಆ ಹಣಕ್ಕೆ ಪ್ರತಿಯಾಗಿ ಏನಪ್ಪ ಅಂದ್ರೆ ಬಡ್ಡಿ ಕೊಡಬೇಕಾಗ್ತೈತಿ. ಅದೇ ರೀತಿಯಾಗಿ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ಸಾಲ ತೊಗೊಂಡಿರ್ತಾವ.
ಆ ಕೇಂದ್ರ ಬ್ಯಾಂಕು ಏನು ಹಣ ಕೊಡ್ತೈತಿ ಅದು ಒಂದು ಬಡ್ಡಿಯ ದರವನ್ನು ವಿಧಿಸ್ತೈತಿ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಬ್ಯಾಂಕ್ ದರ ಅಂತೇಳಿ ಕರಿತೀವಿ. ಇಲ್ಲಿ ಕೇಂದ್ರ ಬ್ಯಾಂಕು ಏನಪ್ಪ ಅಂದ್ರೆ ಬ್ಯಾಂಕ್ ದರವನ್ನು ವಿಧಿಸುವುದರ ಮೂಲಕ ಕೇಂದ್ರ ಬ್ಯಾಂಕು ಯಾಕಂದ್ರೆ ಬ್ಯಾಂಕು ದರವನ್ನು ಹೆಚ್ಚಿಸಿದರೆ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿಯ ದರವು ಹೆಚ್ಚಾಗುತ್ತದೆ. ನೋಡಿ, ಕೇಂದ್ರ ಬ್ಯಾಂಕು ಏನಾದರೂ ಬ್ಯಾಂಕ್ ದರವನ್ನು ಹೆಚ್ಚಿಗೆ ಮಾಡಿತಂದ್ರೆ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿಯ ದರ ಏನಾಗ್ತೈತಿ ರೀ, ಹೆಚ್ಚಾಗ್ತೈತಿ. ಆವಾಗ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲ ಪಡೆಯುವವರ ಸಂಖ್ಯೆ ಕಡಿಮೆಯಾಗುತ್ತದೆ. ಯಾಕಂದ್ರೆ ಬ್ಯಾಂಕಿನೊಳಗೆ ಕೊಡುವಂತೆ ಸಾಲಕ್ಕೆ ಬಡ್ಡಿ ದರ ಹೆಚ್ಚಾಯ್ತಂದ್ರೆ ಜನ ಏನು ಮಾಡ್ತಾರೆ, ಬಡ್ಡಿ ದರ ಭಾಳ ಐತಪ್ಪ, ಬಡ್ಡಿ ದರ ಅಧಿಕ ಐತಿ, ಆ ಬಡ್ಡಿ ದರದಲ್ಲಿ ನಮಗೆ ಅದನ್ನು ತೊಗೊಳಕ್ಕಾಗಂಗಿಲ್ಲ, ಅದಕ್ಕೆ ಬೇಡ ಅಂತೇಳಿ ಬಿಟ್ಟು ಬಿಡ್ತಾರ. ನೋಡಿ, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವಂಥ ಸಾಲದ ಮೇಲೆ ಬಡ್ಡಿ ದರವನ್ನು ಹೆಚ್ಚು ಮಾಡಿತಂದ್ರೆ ಅವಾಗ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರ ಹೆಚ್ಚಾಗ್ತೈತಿ. ಅದರಿಂದಾಗಿ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲ ಪಡೆಯುವವರ ಪ್ರಮಾಣ ಏನಾಗ್ತೈತಿ ರೀ, ಕಡಿಮೆ ಆಗ್ತೈತಿ. ಒಂದು ವೇಳೆ ಏನಾದರೂ ಬ್ಯಾಂಕ್ ದರ ಕಡಿಮೆ ಆತಂದ್ರೆ, ಕೇಂದ್ರ ಬ್ಯಾಂಕು ವಿಧಿಸುವಂಥ ಬ್ಯಾಂಕ್ ದರ ಕಡಿಮೆ ಆತಂದ್ರೆ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರಗಳು ಕಡಿಮೆ ಆಗುತ್ತವೆ. ಆವಾಗ ವಾಣಿಜ್ಯ ಬ್ಯಾಂಕುಗಳಲ್ಲಿ ಸಾಲ ಪಡೆಯುವವರ ಸಂಖ್ಯೆ ಏನಾಗ್ತೈತಿ ರೀ, ಅಧಿಕವಾಗ್ತೈತಿ. ಹೊರಗಡೆ ಸಾಲ ಮಾಡೋಕ್ಕಿಂತ ಬ್ಯಾಂಕಿನಾಗ ಸಾಲ ತರೋನು ಅಲ್ಲಿ ಬಡ್ಡಿ ದರ ಕಡಿಮೆ ಐತಿ, ಕಡಿಮೆ ಬಡ್ಡಿ ದರಕ್ಕೆ ಸಾಲ ಸಿಗ್ತೈತಿ. ಅದಕ್ಕಾಗಿ ಏನಾದರೂ ಬ್ಯಾಂಕ್ ದರ ಕಡಿಮೆ ಆತಂದ್ರೆ ಅವಾಗ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿಯ ದರ ಕಡಿಮೆ ಆಗ್ತೈತಿ. ಅವಾಗ ವಾಣಿಜ್ಯ ಬ್ಯಾಂಕುಗಳಲ್ಲಿ ಸಾಲ ಪಡೆಯುವವರ ಸಂಖ್ಯೆ ಏನಾಗ್ತೈತಿ ರೀ, ಅಧಿಕವಾಗ್ತೈತಿ. ಆದ್ದರಿಂದ ಕೇಂದ್ರ ಬ್ಯಾಂಕು ಬೆಲೆ ಏರಿಕೆಯಾದಾಗ ಹಣದುಬ್ಬರದ ಸಂದರ್ಭದಲ್ಲಿ ಬ್ಯಾಂಕ್ ದರವನ್ನು ಏರಿಸುವ ಮೂಲಕ ಹಣದುಬ್ಬರವನ್ನು ನಿಯಂತ್ರಿಸುವ ಕೆಲಸ ಮಾಡ್ತೈತಿ. ನೋಡಿ, ಇವಾಗ ಇದು ಬದಲಾವಣೆ ಮಾಡ್ತೈತಿ ಅಂದ್ರೆ ಹಣದುಬ್ಬರ ಉಂಟಾತಂದ್ರೆ ಅವಾಗ ಬ್ಯಾಂಕ್ ದರವನ್ನು ಹೆಚ್ಚಿಗೆ ಮಾಡಿ ಹಣದ ನಿಯಂತ್ರಣವನ್ನು ಏನಪ್ಪ ಅಂದ್ರೆ ಮಾಡ್ತೈತಿ ಅಂತ ಹೇಳ್ತೀವಿ. ಇಲ್ಲಿ ಬೆಲೆ ಇಳಿಕೆಯ ಕಾರಣದಲ್ಲಿ ಕೇಂದ್ರ ಬ್ಯಾಂಕು ಬ್ಯಾಂಕ್ ದರವನ್ನು ಕಡಿಮೆ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿ ಹಣದ ಕುಗ್ಗುವಿಕೆಯಿಂದ ಹೊರತರಲು ಸಹಕರಿಸುತ್ತದೆ. ನೋಡಿ, ಬ್ಯಾಂಕ್ ದರವನ್ನು ಕಡಿಮೆ ಮಾಡಿ ಹಣದ ಕುಗ್ಗುವಿಕೆ ಅದನ್ನು ನಿಯಂತ್ರಣ ಮಾಡ್ತೈತಿ. ಅಂದ್ರೆ ಹಣದ ಕೊರತೆ ಉಂಟಾದಾಗ ಬ್ಯಾಂಕ್ ದರವನ್ನು ನಿಯಂತ್ರಿಸಿ ಹಣದ ಪೂರೈಕೆಯನ್ನು ಏನು ಮಾಡ್ತೈತಿ ರೀ, ನಿಯಂತ್ರಿಸ್ತೈತಿ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಬ್ಯಾಂಕ್ ದರ ನೀತಿ ನೋಡಿ, ಪರಿಮಾಣಾತ್ಮಕ ನಿಯಂತ್ರಣದಲ್ಲಿ ನಗದು ಮೀಸಲು ಏನಂತಂದ್ರೆ ಮೀಸಲು ಅನುಪಾತ, ಎರಡನೇದಾಗಿ ಬರುವಂಥದ್ದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ. ಇಲ್ಲಿ ನಗದು ಮೀಸಲು ಅನುಪಾತವನ್ನು ಎರಡು ರೀತಿಯಾಗಿ ಮಾಡ್ತೈತಿ. ಒಂದು ನಗದು ಮೀಸಲು ಅನುಪಾತ, ಇನ್ನೊಂದು ಶಾಸನಬದ್ಧ ದ್ರವ್ಯತಾ ಅನುಪಾತದ ಮೂಲಕ ಮೀಸಲು ಅನುಪಾತವನ್ನು ನಿಯಂತ್ರಿಸ್ತೈತಿ, ಅದರ ಮೂಲಕ ಹಣದ ಪೂರೈಕೆ ನಿಯಂತ್ರಿಸ್ತೈತಿ. ಎರಡನೇದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಮಾಡುವುದರ ಮೂಲಕ, ಒಂದು ಔಟ್ರೈಟ್ ಇನ್ನೊಂದು ರೆಪೋ ಎನ್ನುವಂಥದ್ರ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸ್ತೈತಿ. ನಂತರ ಬ್ಯಾಂಕ್ ದರ ನೀತಿ, ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವಂಥ ಸಾಲದ ಮೇಲೆ ಬಡ್ಡಿ ದರ ಅಧಿಕ ಮಾಡ್ತೈತಿ. ಅವಾಗ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರ ಅಧಿಕವಾಗ್ತೈತಿ, ಅವಾಗ ಅಲ್ಲಿ ಸಾಲ ಕೊಡುವವರ ಪ್ರಮಾಣ ಕಡಿಮೆ ಆಗ್ತೈತಿ. ನಂತರ ಹಣದ ಪೂರೈಕೆಯನ್ನು ಮಾಡಬೇಕಾದ್ರೆ ಏನಪ್ಪ ಅಂದ್ರೆ ಬ್ಯಾಂಕ್ ದರವನ್ನು ಕಡಿಮೆ ಮಾಡ್ತೈತಿ, ಅವಾಗ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರ ಕಡಿಮೆ ಆಗ್ತೈತಿ. ಅವಾಗ ವಾಣಿಜ್ಯ ಬ್ಯಾಂಕುಗಳಲ್ಲಿ ಸಾಲ ತಗೊಳ್ಳೋರು ಏನಾಗ್ತಾರೆ ರೀ, ಜಾಸ್ತಿ ಆಗ್ತಾರೆ. ಈ ಅಂಶಗಳ ಮೂಲಕ ಏನಪ್ಪ ಅಂದ್ರೆ ಹಣದ ಪೂರೈಕೆಯನ್ನು ನಿಯಂತ್ರಿಸ್ತೈತಿ. ಅದು ಎದರಿಂದ ರೀ, ಪರಿಮಾಣಾತ್ಮಕ ನಿಯಂತ್ರಣ. ಇನ್ನು ವಿದ್ಯಾರ್ಥಿಗಳೇ, ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಗುಣಾತ್ಮಕ ನಿಯಂತ್ರಣಗಳು. ಈ ಗುಣಾತ್ಮಕ ನಿಯಂತ್ರಣವನ್ನು ಎರಡು ರೀತಿಯಾಗಿ ಮಾಡ್ತೈತಿ. ಗುಣಾತ್ಮಕ ನಿಯಂತ್ರಣದಲ್ಲಿ ಎರಡು ರೀತಿಯಾದಂಥ ನಿಯಂತ್ರಣಗಳ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸ್ತೈತಿ. ಅದರಲ್ಲಿ ಮೊದಲೇದು ಬರುವಂಥದ್ದು ಸೀಮಾಂತ ಅಗತ್ಯದ ನಿರ್ಧಾರ. ಸೀಮಾಂತ ಅಗತ್ಯದ ನಿರ್ಧಾರ. ನೋಡು, ಮೊದಲೇದು ಸೀಮಾಂತದ ಅಗತ್ಯದ ನಿರ್ಧಾರದ ಮೂಲಕ ಮಾಡಿರ್ತಾರೆ. ಎರಡನೇದಾಗಿ ಬರುವಂಥದ್ದು, ಎರಡನೇ ಅಂಶ ಉತ್ತೇಜನ ಮತ್ತು ನೋಡಿ, ಎರಡನೇದಾಗಿ ಬರುವಂಥದ್ದು ಉತ್ತೇಜನ ಮತ್ತು ನಿರುತ್ತೇಜಕ. ಉತ್ತೇಜನ ಮತ್ತು ನಿರುತ್ತೇಜಕ. ನೋಡಿ, ಉತ್ತೇಜನ ಮತ್ತು ನಿರುತ್ತೇಜಕ. ಉತ್ತೇಜನ ಮತ್ತು ನಿರುತ್ತೇಜಕ ನೈತಿಕ ಪ್ರೇರಣೆ. ನೋಡಿ, ಉತ್ತೇಜನ ಮತ್ತು ನಿರುತ್ತೇಜಕ ನೈತಿಕ ಪ್ರೇರಣೆ. ನೋಡಿ, ಗುಣಾತ್ಮಕ ನಿಯಂತ್ರಣಗಳ ಮೂಲಕ. ಹಾಗಾದ್ರೆ ಮೊದಲನೇದಾಗಿ ಬರುವಂಥದ್ದು ಸೀಮಾಂತ ಅಗತ್ಯದ ನಿರ್ಧಾರ. ಹಾಗಾದ್ರೆ ಸೀಮಾಂತ ಅಗತ್ಯದ ನಿರ್ಧಾರಕ್ಕಿಂತ ಗುಣಾತ್ಮಕ ನಿಯಂತ್ರಣ ಅಂದರೆ ಏನು?
ನೋಡಿ, ಗುಣಾತ್ಮಕ ನಿಯಂತ್ರಣ ಹೇಳ್ತಾರೆ, ಸಾಲದ ಉಪಯೋಗಗಳನ್ನು ನಿಯಂತ್ರಿಸುವ ವಿಧಾನವನ್ನು ಗುಣಾತ್ಮಕ ನಿಯಂತ್ರಣ ಎನ್ನಲಾಗುತ್ತದೆ. ಅಂದರೆ ಇದು ಸಾಲವನ್ನು ನಿಯಂತ್ರಿಸುವಂಥದ್ದು, ಸಾಲವನ್ನು ಕಡಿಮೆ ಪ್ರಮಾಣದಲ್ಲಿ ಸಾಲವನ್ನು ಕೊಡುವಂಥದ್ದು, ಸಾಲವನ್ನು ನಿಯಂತ್ರಿಸುವ ವಿಧಾನವನ್ನು ಗುಣಾತ್ಮಕ ನಿಯಂತ್ರಣ ಅಂತೇಳಿ ಕರಿತೀವಿ. ಈ ವಿಧಾನವು ದೇಶದ ಉತ್ಪಾದಕ, ನೋಡಿ ಎಲ್ಲಿ ಇದು ಅನುಕೂಲ ಆಗ್ತೈತೆ ಅಂದ್ರೆ ದೇಶದ ಅನುತ್ಪಾದಕ ಕ್ಷೇತ್ರಗಳಿಗೆ ಸಾಲ ದೊರೆಯದಂತೆ ಮಾಡುವುದರ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅಂದ್ರೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿರುವಂಥ ಅನುತ್ಪಾದಕ, ಯಾವುದೇ ರೀತಿಯಾದಂಥ ಉತ್ಪಾದನೆ ಆಗದೇ ಇರುವಂಥ ಕ್ಷೇತ್ರಗಳಿಗೆ, ಅಂದ್ರೆ ಅಲ್ಲಿ ಸುಮ್ಮನೆ ಸಾಲ ಕೊಟ್ಟು ಹಣ ವೇಸ್ಟ್ ಆಗ್ತೈತಿ, ಅದರಿಂದ ಏನೂ ಪ್ರಯೋಜನ ಇಲ್ಲ, ಅಂತಹ ಕ್ಷೇತ್ರಗಳಲ್ಲಿ ಏನು ಮಾಡ್ತೈತಿ ರೀ, ಸಾಲ ಸಿಗದಂತೆ ಮಾಡ್ತೈತಿ, ಸಾಲ ದೊರೆಯದಂತೆ ಮಾಡ್ತೈತಿ. ನೋಡಿ, ಅನುತ್ಪಾದಕ ಕ್ಷೇತ್ರಗಳಿಗೆ ಸಾಲ ದೊರೆಯದಂತೆ ಮಾಡುವುದು ಮೂಲಕ ದೇಶದ ಆರ್ಥಿಕತೆಯಲ್ಲಿ ಆರ್ಥಿಕ ಬೆಳವಣಿಗೆಗೆ ಏನು ಮಾಡ್ತೈತಿ ರೀ, ಸಹಾಯವನ್ನು ಮಾಡ್ತೈತಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ RBI ಬಳಸುವ ಗುಣಾತ್ಮಕ ಸಾಲಗಳ ನಿಯಂತ್ರಣದ ವಿಧಾನಗಳೆಂದರೆ, ನೋಡಿ, ಗುಣಾತ್ಮಕ ನಿಯಂತ್ರಣದ ವಿಧಾನಗಳೆಂದರೆ ಮೊದಲೇದು ಸೀಮಾಂತ ಅಗತ್ಯದ ನಿರ್ಧಾರ. ಹಾಗಾದರೆ ಸೀಮಾಂತ ಅಗತ್ಯ ಅಂದರೆ ಏನು? ನೋಡಿ ವಿದ್ಯಾರ್ಥಿಗಳಲ್ಲಿ, ಸಾಲ ತೆಗೆದುಕೊಳ್ಳುವಾಗ ಸಾಲಗಾರರು ಬ್ಯಾಂಕಿಗೆ ನೀಡುವ ವಿವಿಧ ಭದ್ರತೆಗಳ ಮೌಲ್ಯ ಮತ್ತು ಸಾಲದ ಹಣದ ಪ್ರಮಾಣಗಳ ನಡುವಿನ ಅಂತರವನ್ನು ಸೀಮಾಂತ ಅಗತ್ಯತೆ ಎಂದು ಕರೆಯಲಾಗುತ್ತದೆ. ಅಂದರೆ ಯಾರು ಸಾಲ ಮಾಡಿಕ್ಕೆ ಹೋಗಿರ್ತಾರಲ್ಲ, ಆ ಸಾಲ ಪಡ್ಕೊಳ್ಳೋರ, ಸಾಲ ತೆಗೆದುಕೊಳ್ಳುವಾಗ ಸಾಲಗಾರರು ಬ್ಯಾಂಕಿಗೆ ನೀಡುವಂಥ ಭದ್ರತೆಗಳು. ಅಂದ್ರೆ ಯಾವುದೇ ಒಂದು ವಾಣಿಜ್ಯ ಬ್ಯಾಂಕು ಸಾಲಗಾರರಿಗೆ ಸಾಲ ಕೊಡಬೇಕಾದ್ರೆ, ಅಂದ್ರೆ ಬ್ಯಾಂಕಿನಲ್ಲಿ ಸಾಲ ಮಾಡುವಂಥವರಿಗೆ ಸಾಲ ಕೊಡಬೇಕಾದ್ರೆ ಅದು ತನ್ನ ಬಳಿ ಏನು ಇಟ್ಕೋತೈತಿ, ಭದ್ರತೆಗಳನ್ನು ಇಟ್ಕೋತೈತಿ. ಎದ್ರ ಮ್ಯಾಗ ಸಾಲ ಮಾಡ್ತಾ ಇದ್ದಾರ? ಆಸ್ತಿಗಳ ಮೇಲೆ ಸಾಲ ಮಾಡ್ತಾ ಇದ್ದಾರೋ ಅಥವಾ ಬಂಗಾರ ಆಭರಣಗಳ ಮೇಲೆ ಸಾಲ ಮಾಡ್ತಾ ಇದ್ದಾರೋ ಅವುಗಳನ್ನು ತನ್ನ ಬಳಿ ಏನು ಮಾಡ್ತಿದೆ, ಇಟ್ಕೋತೈತಿ. ಆ ಸಾಲದ ಭದ್ರತೆಗಳ ಮೌಲ್ಯ ಮತ್ತು ಸಾಲದ ಹಣದ ಪ್ರಮಾಣ ನಡುವಿನ ವ್ಯತ್ಯಾಸ. ಎಷ್ಟು ಸಾಲ ಕೊಡ್ತಾ ಇದ್ದೀವಿ, ಅಲ್ಲಿ ಭದ್ರತೆ ಎಷ್ಟೈತಿ, ಆ ಭದ್ರತೆ ಮತ್ತು ಸಾಲದ ಹಣದ ಪ್ರಮಾಣ, ಎಷ್ಟು ಸಾಲ ಬೇಡ್ತಾ ಇದ್ದಾರೆ, ಅದರ ನಡುವಿನ ವ್ಯತ್ಯಾಸವನ್ನು ಸೀಮಾಂತ ಅಗತ್ಯತೆ ಅಂತೇಳಿ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳೇ, ಅಂಚಿನ ಅಗತ್ಯ ದರವನ್ನು ಏರಿಳಿತಗೊಳಿಸುವುದರ ಮೂಲಕ, ಅಂಚಿನ ಅಗತ್ಯತೆ ಅಂದರೆ ಕೊನೆಯದಾಗಿರುವಂಥದ್ದು. ಇಲ್ಲಿ ಅಂಚಿನ ಅಗತ್ಯತೆಗಳನ್ನು ದರವನ್ನು ಏರಿಳಿತಗೊಳಿಸುವುದರ ಮೂಲಕ ಹಣದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟನ್ನು ಹೋಗಲಾಡಿಸುವ ಕಾರ್ಯವನ್ನು ಮಾಡುತ್ತದೆ. ನೋಡಿ, ಆರ್ಥಿಕ ಮುಗ್ಗಟ್ಟು ಮತ್ತು ಹಣದುಬ್ಬರ ಸಾಲದ ದರದಲ್ಲಿ ಏರಿಳಿತವನ್ನು ಮಾಡುವಂಥದ್ದು, ಹೆಚ್ಚು ಮಾಡುವಂಥದ್ದು ಮತ್ತು ಕಡಿಮೆ ಮಾಡುವಂಥದ್ದು. ನೋಡಿ, ಅದಕ್ಕಾಗಿ ಅವುಗಳನ್ನು ಬದಲಾವಣೆ ಮಾಡ್ತೈತಿ. ಇದರಿಂದ ಏನಾಗ್ತೈತಿ ಅಂತ ಹೇಳ್ತಾರೆ ಅಂದರೆ ಹಣದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟು, ಹಣದ ದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟನ್ನು ಹೋಗಲಾಡಿಸುವ ಕಾರ್ಯವನ್ನು ಇದು ಮಾಡುತ್ತದೆ. ಇಲ್ಲಿ ಸಾಲದ ಪ್ರಮಾಣವನ್ನು ನಿಯಂತ್ರಿಸುವ ಸಲುವಾಗಿ ಕೇಂದ್ರ ಬ್ಯಾಂಕು ಅಂಚಿನ ಅಗತ್ಯತೆಯನ್ನು ಹೆಚ್ಚಿಸಬಹುದು. ನೋಡಿ, ಸಾಲವನ್ನು ನಿಯಂತ್ರಣ ಮಾಡೋಕೆ ಅಂಚಿನ ಅಗತ್ಯತೆ ಅಂದರೆ ಅಲ್ಲಿ ಭದ್ರತೆ ಕೊಟ್ಟಾಗ ಆ ಭದ್ರತೆ ಏನು ಅಂತದ್ದು ಏನು ಮಾಡ್ತೈತಿ ಅಂತ ಹೇಳ್ತಾರೆ, ಇದಕ್ಕೆ ಇಷ್ಟೇ ಪ್ರಮಾಣದ ಬರ್ತೈತಿ, ಹೆಚ್ಚಿನ ಸಾಲ ಕೊಡಂಗಿಲ್ಲ. ಅಲ್ಲಿ ಅಂಚಿನ ಅಗತ್ಯತೆಯನ್ನು ಹೆಚ್ಚಿಸಬಹುದು ಹಾಗೂ ಸಾಲದ ವಿಸ್ತರಣೆಗಾಗಿ ಅಂಚಿನ ಅಗತ್ಯತೆಯನ್ನು ಕಡಿಮೆ ಮಾಡಬಹುದು. ಮಮ್ಮಿ ಸಾಲ ಜಾಸ್ತಿ ಕೊಡೋಕ್ಕಾಗಲ್ಪ, ಇಷ್ಟ ಕೊಡ್ತೀವಿ ಅಂತ ಹೇಳ್ಬೋದು. ಒಂದು ಸಲ ಏನಾಗ್ತೈತೆ ರೀ, ಸಾಲವನ್ನು ಅಷ್ಟೇ ಭದ್ರತೆಗೆ ಹೆಚ್ಚಿನ ಕೊಡುವಂಥ ಏನಪ್ಪ ಅಂದ್ರೆ ಹೆಚ್ಚಿಗೆ ಕೊಡುವಂಥದ್ದನ್ನು ಮಾಡಬಹುದು. ಈ ರೀತಿಯಾಗಿ ಸೀಮಾಂತ ಅಗತ್ಯದ ನಿರ್ಧಾರದ ಮೂಲಕ ಸಾಲದ ಏನಪ್ಪ ಅಂದ್ರೆ ಹಣದ ಪೂರೈಕೆ ಪ್ರಮಾಣವನ್ನು ನಿರ್ಧರಿಸ್ತೈತಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಉತ್ತೇಜನ ಮತ್ತು ನಿರುತ್ತೇಜಕ. ಉತ್ತೇಜನ ಮತ್ತು ನಿರುತ್ತೇಜಕ ನೈತಿಕ ಪ್ರೇರಣೆ. ಉತ್ತೇಜನ ಅಂದರೆ ನಿಮ್ಗೆ ಗೊತ್ತಾಗ್ತೈತೆ ರೀ, ಏನಾದರೂ ಸಹಾಯ ಮಾಡುವಂಥದ್ದು. ನಿರುತ್ತೇಜಕ ಏನು ಮಾಡಂಗಲ್ಲಪ್ಪ. ನೋಡಿ, ಅದಕ್ಕಾಗಿ ಹೇಳ್ತಾರೆ ಇಲ್ರಿ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಸಾಲ ನಿರ್ಮಾಣದ ಸಾಮರ್ಥ್ಯವನ್ನು ಸ್ವಪ್ರೇರಣೆಯಿಂದ ಹೆಚ್ಚಾಗುವಂತೆ. ನೋಡಿ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಸಾಲವನ್ನು ಸ್ವಪ್ರೇರಣೆಯಿಂದ ಅಂದರೆ ಸ್ವ ಇಚ್ಛೆಯ ಮೂಲಕ ಸ್ವಪ್ರೇರಣೆಯಿಂದ ಹೆಚ್ಚಾಗುವಂತೆ ಮಾಡಿ ಅಥವಾ ಕಡಿಮೆಗೊಳಿಸುವಂತೆ ಪ್ರೇರೇಪಿಸುವ ವಿಧಾನವನ್ನು ನೈತಿಕ ಪ್ರೇರಣೆ ಎನ್ನಲಾಗುತ್ತದೆ. ನೋಡಿ, ಸ್ವಯಂ ಪ್ರೇರಿತವಾಗಿ ಹೆಚ್ಚಿನೂ ಮಾಡಬಹುದು, ಸ್ವಯಂ ಪ್ರೇರಿತವಾಗಿ ಕಡಿಮೆನೂ ಮಾಡಬಹುದು. ನೋಡಿ, ಅದಕ್ಕಾಗಿ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ಸ್ವಯಂ ಪ್ರೇರಿತವಾಗಿ ಹೆಚ್ಚಿಸುವ ಅಥವಾ ಕಡಿಮೆಗೊಳಿಸುವಂಥದ್ದು. ಇದನ್ನು ನಾವೇನಂತ ಕರಿತೀವಿ ಅಂದರೆ ನೈತಿಕ ಪ್ರೇರಣೆ. ನೈತಿಕ ಅಂದರೆ ಹೊಣೆ ಹೊತ್ತುಕೊಂಡು ಹೆಚ್ಚು ಮಾಡುವಂಥದ್ದು ಅದರ ಹೊಣೆ ಐತಿ, ಕಡಿಮೆ ಮಾಡುವಂಥದ್ದು ಕೂಡ ಅದರ ಹೊಣೆ ಐತಿ. ಈ ವಿಧಾನವನ್ನು ಮೂಲಕ ಆರ್ಥಿಕತೆಯಲ್ಲಿ ಹಣದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟನ್ನು ಹೋಗಲಾಡಿಸಬಹುದು.
ನೋಡಿ, ಇದು ಕೂಡ ಏನು ಹೇಳ್ತಾರೆ ಅಂದರೆ ಈ ವಿಧಾನದ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿನ ಆರ್ಥಿಕ ಮುಗ್ಗಟ್ಟು ಮತ್ತು ಹಣದುಬ್ಬರದ ಪ್ರಮಾಣವನ್ನು ಹೋಗಲಾಡಿಸಲು ಈ ನಿಯಂತ್ರಣ ಏನೈತೆ ಉತ್ತೇಜನ ಮತ್ತು ನಿರುತ್ತೇಜಕ. ಉತ್ತೇಜನ ಅಂದರೆ ಸ್ವಯಂ ಪ್ರೇರಿತವಾಗಿ, ನಿರುತ್ತೇಜಕ ಅಂದರೆ ಕಡಿಮೆ ಮಾಡುವಂಥದ್ದು, ಹೆಚ್ಚು ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು. ಅದಕ್ಕಾಗಿ ಉತ್ತೇಜನ ಮತ್ತು ನಿರುತ್ತೇಜಕ ನೈತಿಕ ಪ್ರೇರಣೆ ಮೂಲಕ ಇಲ್ಲೇನಾಗ್ತೈತೆ ಅಂತ ಹೇಳ್ತಾರೆ, ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಾಧನಗಳಾಗಿ ಈ ಪರಿಮಾಣಾತ್ಮಕ ನಿಯಂತ್ರಣ ಮತ್ತು ಗುಣಾತ್ಮಕ ನಿಯಂತ್ರಣ ಎನ್ನುವಂಥವು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಚಲಾವಣೆಯ ಪ್ರಮಾಣವನ್ನು, ಹಣದ ಪೂರೈಕೆ ಪ್ರಮಾಣವನ್ನು ನಿರ್ಧಾರ ಮಾಡಿ ಒಂದು ವ್ಯವಸ್ಥಿತ ಹಂತದಲ್ಲಿ ಹಣದ ಪೂರೈಕೆ ಆಗುವಂತೆ ಏನಪ್ಪ ಅಂದ್ರೆ ಕ್ರಮವನ್ನು ಕೈಗೊಳ್ತಾವಂತ ಹೇಳ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ನಾವಿವತ್ತು ಅಧ್ಯಯನ ಮಾಡುವಂಥದ್ದು ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಾಧನಗಳು. ಈ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಾಧನಗಳನ್ನು ಎರಡು ರೀತಿಯಾಗಿ ಅಧ್ಯಯನ ಮಾಡ್ತೀವಿ. ಒಂದು ಪರಿಮಾಣಾತ್ಮಕ ನಿಯಂತ್ರಣ, ಇನ್ನೊಂದು ಗುಣಾತ್ಮಕ ನಿಯಂತ್ರಣ. ಹಾಗೆ ಪರಿಮಾಣಾತ್ಮಕ ನಿಯಂತ್ರಣದಲ್ಲಿ ಮೂರು ರೀತಿಯಾದಂಥ ಕಾರ್ಯಾಚರಣೆಗಳ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸ್ತೈತಿ. ಒಂದು ಮೀಸಲು ಅನುಪಾತ ಎನ್ನುವಂಥದ್ದು, ಎರಡನೇದಾಗಿ ಬರುವಂಥದ್ದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ, ನಂತರ ಮೂರನೇದಾಗಿ ಬರುವಂಥದ್ದು ಬ್ಯಾಂಕ್ ದರದ ನೀತಿ. ಹಾಗೆ ಗುಣಾತ್ಮಕ ನಿಯಂತ್ರಣಗಳನ್ನು ಎರಡು ರೀತಿಯಾಗಿ ನಿಯಂತ್ರಣವನ್ನು ಕಾರ್ಯಾಚರಣೆ ಮಾಡುವುದರ ಮೂಲಕ ಹಣದ ಪೂರೈಕೆಯನ್ನು ನಿರ್ಧರಿಸ್ತೈತಿ. ಒಂದು ಸೀಮಾಂತ ಅಗತ್ಯದ ನಿರ್ಧಾರ ಎನ್ನುವಂಥದ್ರ ಮೂಲಕ, ಎರಡನೇದಾಗಿ ಬರುವಂಥದ್ದು ಉತ್ತೇಜನ ಮತ್ತು ನಿರುತ್ತೇಜಕ ನೈತಿಕ ಪ್ರೇರಣೆ ಎನ್ನುವಂಥ ಕಾರ್ಯಾಚರಣೆಗಳ ಮೂಲಕ ಹಣದುಬ್ಬರದ ಪ್ರಮಾಣವನ್ನು ಅಂದರೆ ಹಣದುಬ್ಬರ ಮತ್ತು ಆರ್ಥಿಕ ಮುಗ್ಗಟ್ಟನ್ನು ನಿಯಂತ್ರಣ ಮಾಡಿ ಹಣದ ಪೂರೈಕೆಯನ್ನು ನಿಯಂತ್ರಿಸಲು ಈ ಎರಡೂ ಸಾಧನಗಳು ಏನಾಗ್ಯಾವ ಅಂತ ಹೇಳ್ತಾರೆ, ಸಹಾಯಕವಾಗ್ಯಾವ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇಷ್ಟು ಏನಪ್ಪ ಅಂದ್ರೆ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಾಧನಗಳು. ಇಷ್ಟು ಇವತ್ತಿಗೆ ಸಾಕು. ಉಳಿದಿದ್ದನ್ನು ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ.